ಇತ್ತ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೇಳೋದಕ್ಕೆ ಅವರು ಯಾರು ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವರ ಹೇಳಿಕೆ ಇದು. ಬಿಹಾರ, ಅಸ್ಸಾಂ ಮುಖ್ಯಮಂತ್ರಿಗಳ ಮೇಲೆ ಪ್ರಕರಣಗಳಿದೆ, ನಿಮ್ಮ ಕೇಂದ್ರದ ಸಚಿವರ ಮೇಲೆಯೂ ಕೂಡ ಪ್ರಕರಣಗಳಿದೆ, ಅವರೆಲ್ಲರೂ ಕಳಂಕಿತರೆ ಹಾಗಾದ್ರೆ ಅಂತ ಪ್ರಿಯಾಂಕ್ ಪ್ರಶ್ನೆ ಮಾಡಿದ್ದಾರೆ. ಸದನ ನಡೆಸುವಂತಹ ಜವಾಬ್ದಾರಿ ಇದೆ, ಅದನ್ನು ನಡೆಸ್ತಾ ಇದ್ದೇವೆ. ಕಾಗದ ಕೊಟ್ಟು ಚರ್ಚೆ ಮಾಡೋದು ನಿಯಮ, ಪ್ರತಿಭಟನೆಯ ದಾರಿಯೇ ಅವರಿಗೆ ಗೊತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಹೂ ಆರ್ ದೇ ರೀ, ಅವ್ರು ಯಾರ್ರೀ ಕೇಳಕ್ಕೆ? ಚರ್ಚೆ ಮಾಡ್ಲಿ, ಫ್ಯಾಕ್ಟ್ಸ್ ಕೊಡ್ಲಿ. ಬಿಜೆಪಿ ಏನ್ ಇವಾಗ ಸುಪ್ರೀಂ ಕೋರ್ಟ್ ಆಗಿದ್ಯಾ, ಹೈಕೋರ್ಟ್ ಆಗಿದ್ಯಾ, ಲೋಕಾಯುಕ್ತ ಆಗಿದ್ಯಾ? ತಗೊಳ್ಳಿ ರಾಜೀನಾಮೆ. ಅಸ್ಸಾಂ ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ಗಳಿದೆ, ಬಿಹಾರ್ ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ಗಳಿದೆ, ನಿಮ್ಮ ಗೃಹ ಸಚಿವರು ಯಾರು ಕೇಂದ್ರ ಸರ್ಕಾರದಲ್ಲಿದ್ದಾರೆ ಅವ್ರ ಮೇಲೆ ಕೇಸ್ ಇದೆ, ಅವರು ಕಳಂಕಿತರೇ ಇದ್ದಾರೆ. ನೈತಿಕತೆ ಇಟ್ಕೊಂಡು ಮಾತಾಡಬೇಕು. ನಿಮ್ಮಲ್ಲಿ ಯಾರ್ಯಾರ ಮೇಲೆ ಕೇಸ್ ಇದೆ ನೀವು ತಗೊಂಡಿದ್ದೀರಾ? ನಿಮ್ಮ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತದಲ್ಲಿ ಸಿಕ್ಕಾಕೊಂಡಿಲ್ವೇನ್ರಿ? ಯಾಕೆ ಇಟ್ಕೊಂಡಿದ್ದೀರಾ? ಅವರಿಗೆ ರಾಜೀನಾಮೆ ಕೊಡಿಸಿದ್ದೀರಾ? ಅವರಿಗೆ ಲೋಕಾಯುಕ್ತ ಟ್ರ್ಯಾಪ್ ಬಿಟ್ಬಿಡಿ, ಬೇರೆದು ಯಾರ್ದಾನ ಇದ್ರೆ ಪರವಾಗಿಲ್ಲ. ಲೋಕಾಯುಕ್ತದಲ್ಲಿ ಟ್ರ್ಯಾಪ್ ಆದಂಥ ಶಾಸಕರು ಈ ಅವಧಿನಲ್ಲಿ ಇವರೇ ತಾನೇ ಬಿಜೆಪಿ ಅವರು. ಮತ್ತು ಯಾಕೆ ಅದ್ರ ಬಗ್ಗೆ ಮಾತಾಡೋಕ್ಕೆ ರೆಡಿ ಇಲ್ಲ? ನೈತಿಕತೆ ಇದೆ ಅಂತೀರಾ ಇವರಿಗೆ? ವೆನ್ SIT CID ನಲ್ಲಿ ಅವ್ರ ಹೆಸರಿಲ್ಲ, CBI ಚಾರ್ಜ್ ಶೀಟ್ನಲ್ಲಿ 2ನೇ ಸರಿ FIR ಹಾಕಿದಾಗ ಬರುತ್ತೆ ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್, ಇಟ್ ಈಸ್ ಮೋಟಿವೇಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಅದನ್ನು ಚರ್ಚೆ ಮಾಡೋಕ್ಕೆ ಎಲ್ಲಿ ರೆಡಿ ಇದ್ದಾರೆ ಸರ್? ಇವ್ರಿಗೆ ನಿಜವಾಗ್ಲೂ ಏನಾದರೂ ಧೈರ್ಯ ಇದ್ದರೆ ಚರ್ಚೆ ಮಾಡಲಿ.